ನೀವು ಮತ್ತೆ ಅಜ್ಜಿ ಬದುಕಿಗೆ ಒಂದು ಅರ್ಥ ಕೊಟ್ಟವರು. ನಿಮಗೆ ನನ್ನ ಮೇಲೆ, ನಮ್ಮ ಮನೆಯವ್ರ ಮೇಲೆ ಇರೋ ಪ್ರೀತಿ ಕಾಳಜಿಗೆ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಮನೇಲಿ ಅಷ್ಟೊಂದೆಲ್ಲ ಸಮಸ್ಯೆ ಇದ್ರು ನನಗೆ ನಮ್ಮ ಮನೆಯವ್ರಿಗೆ ಬೇಜಾರಾಗಬಾರ್ದು ಅಂತ ನೀವು ಮದುವೆ ಕೆಲಸ ಎಲ್ಲ ಬಿಟ್ಟಿಲ್ಲಿ ಬಂದಿದ್ದೀರ. ಈಗ ತಾನೇ ಚಂದ್ರು ಮಾವ ಹೇಳ್ದಂಗೆ ನೀವು ನನಗೆ ಅಪ್ಪ ಇಲ್ಲ ಅನ್ನೋ ಕೊರ್ಗನೆ ಬರ್ಸಿದ್ದೀರ ಸರ್. ಪ್ರತಿ ಹೆಣ್ಮಕ್ಳಿಗೂ ತನ್ನ ಸಂಗಾತಿಯಲ್ಲೇ ತನ್ನ ಅಪ್ಪನ ಹುಡುಕ್ತಾರಂತೆ. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಸರ್. ನನಗೆ ಅಪ್ಪನಂತ ಗಂಡನೇ ಸಿಕ್ಕಿದ್ದಾರೆ. ನನ್ನ ಬಾಳ ಪುಟಕ್ಕೆ ನೀನು ಹೊಸತಿರು ತಂದೆ, ನಿನ್ನ ಮರೆತು ಹೋದರೆ ಈಗ ಬದುಕೇಕೆ ಮುಂದೆ. ಮನಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿಗಲ್ಲವೇ. ಮನಸೇ ಮನಸ ಹರಿಸೆ ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ. ನನ್ನ ಪ್ರೀತಿಗೆ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. धिम तत धिम तुम तत धिम किड़तक धिम तत किट्ट तत धिम तत धिम तुम तत धिम किड़तक तरगिड़ धिम. धिम धिम तक ता किड़तक तरगिड़ ता धिम धिम तक तई. ಸರ್, ಏನ್ ಮಾಡ್ತಿದ್ದೀರಾ ನೀವು? ಬೇಡ ಇಲ್ಲಿ ಯಾರಾದ್ರೂ ಬಂದ್ಬಿಡ್ತಾರೆ ಸರ್. ಯಾರಾದರೂ ಬಂದರೆ ಕಷ್ಟ, ಬರದೇ ಇದ್ರೆ ಇಷ್ಟನೇ ತಾನೆ. ಅಯ್ಯೋ ಹೋಗಿ ಸರ್. ಹೋಗಲ್ಲ ಆಂಟಿ, ಇವತ್ತು ನಿನ್ನ ಬ್ಯೂಟಿ ನೋಡಿ ಕಳೆದೋಗ್ಬಿಟ್ಟಿದ್ದೀನಿ. ನೀವೆಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಓಹೋ ಹೌದಾ? ಏನೋ ನನಗೆ ಗೊತ್ತಿಲ್ಲ. ಹಾಗಾದರೆ ನಾನೇ ಹೇಳ್ತೀನಿ. ಸೂರ್ಯನ ಬೆಳಕಲ್ಲಿ ಅರಳಿತು ಒಂದು ಮಲ್ಲಿಗೆ, ಹೂವ ಮೇಲಿನ ಮಂಜಿನಂತೆ ಅವಳ ಮುಗುಳು ನಗೆ, ಕೇಶದಿಂದ ಹರಿದು ಬೆನ್ನಿಗೆ ಹರಿದ ನೀರಿನ ಮುತ್ತಲ್ಲಿ ನಾ ಕರಗಿದೆ. ಈ ನಡುವಲ್ಲಿ ಕುಳಿತು ನಗುತ್ತಿರುವ ಹನಿಯಲ್ಲಿನ ಒಳಗೊಳಗೆ ಜಾರಿ ಎದೆಯೊಳಗಡೆ ಹೊಸ ಕಸಿ ಬಿಸಿ ಹೃದಯದ ಜೊತೆ ಹೃದಯವ ಬೆಸಿ ನಾಚಿಕೆಯ
ನಾಚಿಕೆಯನು ಆಚೆಗೆ ಎಸಿ ಪಯಣದಲ್ಲಿ ಪ್ರಣಯನ ಸೇರಿಸಿ ಹಿಕ್ಕುತ್ತಲೇ ಹೂವಾಗೋ ಸಮಯ ಮಿಂಚೊಂದು ಸಂಚರಿಸಿ ಮೈಯೆಲ್ಲ ಸಿಹಿಯಾದ ಗಾಯ ಎಳೆ ಬಯಸಿನ ಉಸಿರಿದು ಬಿಸಿ ಇಳಿ ಮನಸ್ಸಿನ ಕನಸಿದು ಹಸಿ ಮೊದಲನೇ ಸಲ ಮಿಲನದ ಖುಷಿ. ಏನ್ ಸರ್ ಇದು ನೀವು ಕನ್ನಡದಲ್ಲಿ ಕವಿತೆ ಹೇಳ್ತಿದ್ದೀರಾ? ಏನು ಮಾಡೋದು ಹೆಂಡ್ತಿ, ಎಲ್ಲ ನೀವು ಕೊಟ್ಟ ಕನ್ನಡ ಪುಸ್ತಕಗಳನ್ನು ಓದ್ತಿರೋ ಪ್ರಭಾವ ಇದು. ಓಡುತ್ತಿದೆ ಜೋರಾಗಿ ಹುಚ್ಚು ಕುದುರೆ ಏರಿ ಪ್ರಾಯ. ನಿಮ್ಮ ಸೌಂದರ್ಯ ನನ್ನ ಬಾಯಲ್ಲಿ ಕನ್ನಡ ಮುತ್ತುಗಳನ್ನು ಉದುರಿಸ್ತಾ ಇದೆ. ಹೆಣ್ಣಿನ ಸೌಂದರ್ಯಕ್ಕೆ ಕರಗದೆ ಇರೋನು ಮಹಾನ್ ಆರಸಿಕ ಅಂತ ಕವಿಗಳೇ ಹೇಳ್ತಾರೆ. ತೀರ ಹೊಸದಾದ ಜಗದಲ್ಲಿ ವಿಹರಿಸುತ್ತ ಜೀವ ಮೋಜು ಅನುಭವಿಸಿ ಮರೆಯುತ್ತಿದೆ ಎಲ್ಲ ನೋವ. ಜೇನು ತುಂಬಿರುವ ಜಾತ್ರೆಯಲ್ಲಿ ಕಳೆದೋದ ಭಾವ ಮೋಹಾತಿಯಾಗಿ ತಲುಪಿರುವೆ ಪ್ರೀತಿ ಪರ್ವ. ನರೆಗಾದ ದಾಹವನು ನೀಗಿಸಿದೆ ಮುಗಿಲು. ಎದೆಯೊಳಗಡೆ ಹೊಸ ಕಸಿ ಬಿಸಿ ಹೃದಯದ ಜೊತೆ ಹೃದಯವ ಬೆಸಿ ನಾಚಿಕೆಯನು ಆಚೆಗೆ ಎಸಿ ಪಯಣದಲ್ಲಿ ಪ್ರಣಯನ ಸೇರಿಸಿ. ಹೋಗಿ ಸರ್, ಮೊದಲು ಸ್ನಾನ ಮಾಡ್ಕೊಂಡು ಬನ್ನಿ. ಅಳಿಯಂದ್ರು ಬನ್ನಿ ಬನ್ನಿ. ಅಮ್ಮ, ಅಳಿಯಂದ್ರು ಬಂದ್ರು. ಒಂದೊಡ ಚಾ ತರ್ತೀಯಾ? ಎಂತ ಅಳಿಯಂದ್ರೆ ಇಷ್ಟು ಬೇಗ ಎಂತಕ್ಕೆ ಎದ್ದದ್ದು ನೀವು? ಇನ್ನು ಸ್ವಲ್ಪ ಮಲ್ಕೊಳ್ಬೋದಾಗಿತ್ತು. ಇಲ್ಲ ಅಂಕಲ್, ನಿದ್ದೆ ಸಾಕಾಯ್ತು. ನೋಡಿ, ಅಷ್ಟೆಲ್ಲ ಬೇಗ ಹೇಳ್ಬಾರ್ದು, ಆರಾಮದಲ್ಲಿ ಇರ್ಬೇಕು ಮಾವನ ಮನೆ ಬಂದಾಗ. ಥ್ಯಾಂಕ್ ಯು. ತಂದಿದ್ದೀನಿ ತಗೊಳ. ಸರೋಜಾ ತಗೊಂಬ. ಅಜ್ಜಿ, ಏನಿದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಸೂಪರ್ ಆಗಿದೆ. ಇದು ಏಲಕ್ಕಿ ಲವಂಗ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಮಾಡಿರೋ ಕಷಾಯ, ಆರೋಗ್ಯಕ್ಕೆ ಒಳ್ಳೇದು, ಕುಡಿ. ಓ ಹೌದಾ? ಇದು ಡೈಲಿ ಕುಡಿಯೋದಕ್ಕಿಂತ ಏನೋ ಒಂಥರ ಚೆನ್ನಾಗಿದೆ, ಸೂಪರ್ ಆಗಿದೆ. ಅತ್ತೆ, ಪಾಪ ಅಳಿಯಂದ್ರಿಗೆ ಇದೆಲ್ಲ ಇಷ್ಟ ಆಗ್ತಾ ಇದೆಯೋ ಇಲ್ವೋ? ಎಷ್ಟು ದೊಡ್ಡ ಮನೆ ಮಗ ಅವರು, ದಿನಾಗ್ಲೂ ಹಾರ್ಲಿಕ್ಸು ಬೂಸ್ಟು ಕುಡಿತಾ ಇದ್ರೋ ಏನೋ. ಸರೋಜಾ, ನೀನು ಏನೇನೋ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ ಇರು. ನಮ್ಮ ಅಗಸ್ತ್ಯ ಹಾಗೆಲ್ಲ ಅಲ್ಲ, ದೊಡ್ಡ ಮನೆ ಹುಡುಗ ಆದರೂ ಸೀದಾ ಸಾದಾ ಇರೋ ಹುಡುಗ, ದೊಡ್ಡಸ್ಗೆ ತೋರಿಸೋ ಅಂತ ಮನುಷ್ಯ ಅಲ್ಲ. ಮನುಷ್ಯರನ್ನ ದುಡ್ಡಿನಿಂದ ಶ್ರೀಮಂತಿಕೆಯಿಂದ ಅಳಿಯೋ ಮನುಷ್ಯ ಅಲ್ಲ. ಪ್ರೀತಿ ವಿಶ್ವಾಸ ಅನ್ನೋದು ಅಗಸ್ತ್ಯನ್ಗೆ ಗೊತ್ತಿದೆ. ಸರಿಯಾಗಿ ಹೇಳಿದೆ ಅಮ್ಮ. ಬಂಗಾರದಂತ ಹುಡುಗನ್ನ ಆ ದೇವ್ರು ನಮ್ಮ ಕಾವೇರಿ ಕೊಟ್ಟಿದ್ದಾನೆ. ಏ ಕಾವೇರಿ, ತಲೆ ಸ್ನಾನ ಮಾಡಿದ್ಯಾ? ಸರಿ ಒರೆಸ್ಕೊಂಡ ಕಾಣ್ತಿಲ್ಲ, ನೀರೆಲ್ಲ ಹಾಗೆ ಉಂಟು. ತಲೆ ಒದ್ದೆ ಇಟ್ಕೊಂಡ್ರೆ ನಿಂಗೆ ತಲೆನೋವು ಬರ್ತದೆ, ಶೀತ ಆಗ್ತದೆ, ಜ್ವರ ಬರ್ತದೆ. ಯಾಕೆ ನಿನಗೆ ಗೊತ್ತಾಗುದಿಲ್ಲ? ಸರೋಜ, ನೀನು ಹೋಗಿ ಒಂಚೂರ ಸಾಂಬ್ರಾಣಿ ಕೆಂಡ ತೆಕ್ಕೊಂಡು ಬಾ. ಅವಳ ತಲೆ ಒಣಗಿಸಿದ್ರಿ ಜ್ವರ ಮಲಗ್ತಾಳು. ಬೈ ಬೈ, ಇಲ್ಲಿ ಎಷ್ಟು ಸಾರಿ ಹೇಳಿದ್ರು ಅಷ್ಟೇ ಹೇಳಿ. ಅಂದ್ರೆ ಚಿಕ್ಕನ್ನಲ್ಲಿ ಸಹ ಹೀಗೆ ಹೇಳು, ತಲೆ ಒದ್ದೆ ಮಾಡಿಕೊಳ್ಳೋದು, ಶಾಲೆಗೆ ಹೋಗ್ಲಿಕ್ಕಿಲ್ಲ, ಜ್ವರ ಮಲಗುದು. ಕೂತ್ಕಲಿ. ಇರಮ್ಮ ಇರು. ಎಂತ ಮಾಡುದು ಈ ಮಕ್ಕಳಿಗೆ? ಎಷ್ಟು ಹೇಳಿದ್ರೆ ಸಹ ಗೊತ್ತಾಗುದಿಲ್ಲ. ಮಾವ, ಏನ್ ಮಾವ ಇದೆಲ್ಲ? ನಾನಿನ್ನ ಚಿಕ್ಕೋಳ,
ಯಾವಾಗೂ ಚಿಕ್ಕವಳಿದ್ದಾಗ ತಲೆ ಸ್ನಾನ ಮಾಡಿ ಶೀತ ಆಯಿತು ಅಂದರೆ ಇವಾಗಲೂ ಆಗುತ್ತಾ? ನಾನು ಪೇಟೆಯಲ್ಲಿ ಇರ್ತೀನಿ, ಅಲ್ಲಿ ದಿನ ತಲೆ ಸ್ನಾನ ಮಾಡಿ ಹೀಗೆಲ್ಲ ಮಾಡ್ಕೊಳ್ಳೋದಕ್ಕಾಗತ್ತಾ? ಆರಾಮಾಗಿದ್ದೀನಿ ತಾನೆ? ಮಗಳೇ, ನೀನು ಬೆಳೆದು ಎಷ್ಟೇ ದೊಡ್ಡವಳಾದರೂ ನನಗೆ ಚಿಕ್ಕ ಬಾಬು ನೀನು, ಗೊತ್ತಾಯ್ತಲ್ಲ? ನೀನು ಪೇಟೆಯಲ್ಲಿ ಎಂತ ಮಾಡ್ತೇನೆ ನನಗೆ ಗೊತ್ತಿಲ್ಲ, ಚೌಕಸಿ ಮಾಡಬೇಡ. ಇಲ್ಲಿ ಒದ್ದೆ ತಲೆಯಲ್ಲಿ ಇರ್ಲಿಕ್ಕೆ ನಾನು ಬಿಡುದಿಲ್ಲ. ಮತ್ತೆ ಹೇಳ್ತೇನೆ ಕೇಳು, ಪೇಟೆಯಲ್ಲಿ ಸಹ ಒದ್ದೆ ತಲೆಯಲ್ಲಿ ಇರಬೇಡ, ನನಗೆ ಜ್ವರ ಮಲಗ್ತೀಯಾ? ಬಾವಾ, ಇದನ್ನೆಲ್ಲ ಅಳಿಯಂದ್ರು ಮಾಡಬೇಕು. ಈಗಲೂ ನೀವೇ ಮಾಡ್ತಾ ಇದ್ದೀರಲ್ಲ, ನೋಡಿ ಅವ್ರು ನಿಮ್ಮನ್ನ ಹೇಗೆ ನೋಡ್ತಾ ಇದ್ದಾರೆ ಅಂತ. ನಿಮ್ಮ ಪುಟ್ಟ ಮಗುನ ಈಗ ಅವ್ರಿಗೆ ಬಿಟ್ಕೊಡ್ಬೇಕಷ್ಟೇ. ಅದು ಹೇಗಾಗತ್ತೆ ಆಂಟಿ? ಕಾವೇರಿ ಯಾವತ್ತಿದ್ರೂ ಚಂದ್ರು ಅಂಕಲ್ ಮಗಳೇ ತಾನೆ. ನಾನು ಬಂದೆ ಅಂತ ಅದೇನು ಚೇಂಜ್ ಆಗಲ್ವಲ್ಲ. ಕಾವೇರಿ ಅವ್ರನ್ನ ಮದುವೆ ಆಗಿದ್ದೀನಿ ಅನ್ನೋ ಮಾತ್ರಕ್ಕೆ ನಾನೊಬ್ಬರಿಗೆ ಸೇರಿದವರು ಅಂತ ಏನಲ್ವಲ್ಲ. ನೋಡ್ದೆ ಸರೋಜ, ಅದು ಅಗಸ್ತ್ಯನ ದೊಡ್ಡ ಗುಣ.